ಜೈಲಲ್ಲಿ ನಟ ದರ್ಶನ್ ಯೋಗ ಅಶ್ವವೇಗದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋಸ್ ಇದೀಗ ರಿವೀಲ್ ಆಗ್ತಾ ಇದೆ. ಜೈಲಲ್ಲೂ ಗ್ಯಾಂಗ್ ಜೊತೆಗಿರುವಂತ ಡಿ ಬಾಸ್ ಫೋಟೋಸ್. ಜೈಲಲ್ಲಿ ನಟ ದರ್ಶನ್ ಯೋಗ ಮಾಡ್ತಾ ಇದ್ದಾರೆ. ಅಶ್ವವೇಗದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋಸ್. ಜೈಲಲ್ಲೂ ಗ್ಯಾಂಗ್ ಜೊತೆಗಿರುವಂತಹ ಡಿ ಬಾಸ್ ದುಂಡಗೆ ಸಖತ್ತಾಗಿರುವಂತಹ ದರ್ಶನ್. ಕ್ಯಾಮ್ರಾ ಕಂಡು ಪೋಸ್ ಕೊಟ್ಟ ನಟ ದರ್ಶನ್. ದರ್ಶನ್ ಮುಂದೆ ನಿಂತಿರುವಂತಹ ಪ್ರದೋಷ್. ದರ್ಶನ್ ಹಿಂದೆ ಎರಡನೆಯ ಅವರಾಗಿ ನಿಂತಿರುವಂತ ಅನುಕುಮಾರ್. ಜೈಲಲ್ಲಿ ಆರಾಮಾಗಿದ್ದಾರೆ ನಟ ದರ್ಶನ್. ನೋ ಟೆನ್ಷನ್, ಬಿಂದಾಸ್ ಆಗಿರುವ ದರ್ಶನ್. ಬ್ಲಾಕ್ ಕಲರ್ ಟಿ ಶರ್ಟ್ ಮೇಲೆ ಜಾಕೆಟ್ ಧರಿಸಿ ಯೋಗ ಮಾಡ್ತಾ ಇದ್ರು. ಶಾರ್ಟ್ಸ್ ಧರಿಸಿ ಯೋಗ ಮಾಡಿದ ನಟ ದರ್ಶನ್. ನಟ ದರ್ಶನ್ಗೆ ಜಗದೀಶ್, ಲಕ್ಷ್ಮಣ್, ನಾಗರಾಜ್ ಸಾಥ್ ಹರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಯೋಗಾಸನ. ಜೈಲಲ್ಲಿದ್ದವ್ರು ಯೋಗಾಸನ ಮಾಡಬಾರ್ದು ಅಂತಲ್ಲ, ಯೋಗಾಸನ ಮಾಡಿ. ಬಟ್ ಯಾರ ಜೊತೆಗಿದ್ದಾರೆ, ಯಾವ ಗ್ಯಾಂಗ್ ಇದೆ, ಇದ್ರ ಬಗ್ಗೆ ಅಶ್ವವೇಗದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋಸ್ ಅನ್ನ ತೋರಿಸ್ತಾ ಇದೀವಿ. ಜೈಲಲ್ಲೂ ಕೂಡ ಅವರ ಗ್ಯಾಂಗ್ ಜೊತೆಗಿದ್ದು ಯೋಗಾಸನ ಮಾಡಿರುವಂಥದ್ದು. ಇವತ್ತು ಅಂತಾರಾಷ್ಟ್ರೀಯ ಯೋಗ ಡೇ. ಸೊ ಹಾಗಾಗಿ ಗಮನಿಸ್ತಾ ಇದ್ದೀವಿ ನಾವು ಫೋಟೋದಲ್ಲಿ. ದರ್ಶನ್ ಇದ್ದಾರೆ, ಅವ್ರ ಹಿಂದೆ ಅನುಕುಮಾರ್ ಇರುವಂಥದ್ದು, ಪ್ರದೋಷ್ ಇರುವಂಥದ್ದು ಆರೋಪಿ. ಸೊ ಇದು ಜೈಲಿಂದ ಲಭ್ಯವಾಗಿರುವಂತಹ ಫೋಟೋ. ಯೋಗಾಸನ ಮಾಡ್ತಾ ಇರುವಂಥದ್ದು. ಇವತ್ತು ಅಂತಾರಾಷ್ಟ್ರೀಯ ಯೋಗ ಡೇ ಅಲ್ವಾ. ಸೊ ಹಾಗಾಗಿ ಬ್ಲ್ಯಾಕ್ ಕಲರ್ ಟಿ ಶರ್ಟು, ಜಾಕೆಟನ್ನು ಧರಿಸ್ಕೊಂಡು ಯೋಗವನ್ನ ಮಾಡ್ತಾ ಇದ್ದಾರೆ. ದರ್ಶನನ್ನ ನಾವು ಗಮನಿಸ್ಬೋದು ಅಲ್ಲಿ. ಅಂದರೆ ನಾವು ಹೇಳ್ತಾ ಇದ್ವಿ, ದರ್ಶನ್ ವೀಕ್ ಆಗಿದ್ದಾರೆ, ದರ್ಶನ್ಗೆ ಆರೋಗ್ಯ ಸಮಸ್ಯೆ ಇತ್ತು, ಹಾಗೆ ಹೀಗೆ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ, ತುಂಬ ನೋಡೋದಕ್ಕೂ ಕೂಡ ಆಗೋದಿಲ್ಲ, ಆ ಲೆವೆಲ್ಗೆ ಆಗ್ಬಿಟ್ಟಿದ್ದಾರೆ ಅಂತ. ಬಟ್ ಫೋಟೋ ನೋಡಿದ್ರೆ ಹಾಗೇನು ಕಾಣಿಸ್ತಾ ಇಲ್ಲ, ತುಂಬ ಗಟ್ಟಿಮುಟ್ಟಿಯಾಗಿ ಕಾಣಿಸ್ತಾ ಇದ್ದಾರೆ. ನೋ ಪ್ರಾಬ್ಲಮ್ ಎನ್ನುವಂಥ ರೀತಿಯಲ್ಲಿ ಇರುವಂಥದ್ದು. ಪ್ರದೋಷ್ ಇದ್ದಾರೆ, ಅನುಕುಮಾರ್ ಇರುವಂಥದ್ದು. ಆ ಗ್ಯಾಂಗ್ ಇತ್ತಲ್ಲ, ಆ ಗ್ಯಾಂಗ್ ಇದೆ ಅಲ್ಲಿ. ಯಾರು ಅನ್ಕೊಂಡಿರಲಿಲ್ಲ ಅನ್ಸುತ್ತೆ ಈ ರೀತಿಯಾಗಿ ಯೋಗ ಡೇ ದಿನ ನಿಂತ್ಕೊಂಡು ಜೈಲಲ್ಲಿ ಯೋಗ ಮಾಡುವಂಥ ಅವಕಾಶ ಸಿಗುತ್ತೆ ಅಂತ. ಪಾಪ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಬಟ್ ಎಲ್ಲಿ ಹೋಗಿ ಯೋಗಾಸನ ಕಲಿಯುವಂಥದ್ದಾಯಿತು ನೋಡಿ ದರ್ಶನ್ ಮತ್ತು ಅವರ ಗ್ಯಾಂಗಿಗೆ. ಪ್ರದೋಷ್, ಅನುಕುಮಾರ್, ದರ್ಶನ್ ಜಾಕೆಟ್ ಹಾಕೊಂಡು ದರ್ಶನ್ ನಿಂತಿರೋದು ನಮ್ಗೆ ಕಾಣಿಸ್ತಾ ಇದೆ. ತುಂಬ ವೀಕ್ ಆಗಿದ್ದಾರೆ ಅಂದರೆ ಇತ್ತೀಚೆಗೆ ಒಂದು ಫೋಟೋ ರಿವೀಲ್ ಆಗಿತ್ತು, ನೋಡಿದ್ವಿ ನಾವು. ಆ ಫೋಟೋದಲ್ಲಿ ತುಂಬ ಒಂದು ರೀತಿಯಾಗಿ ವೀಕ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಬಟ್ ಈ ಫೋಟೋವನ್ನು ಗಮನಿಸಿದಾಗ ಆ ರೀತಿಯಾಗಿ ಏನು ಅನಿಸ್ತಾ ಇಲ್ಲ. ತುಂಬ ಸ್ಟ್ರಾಂಗ್ ಆಗಿ, ಗಟ್ಟಿಮುಟ್ಟಿಯಾಗಿ, ಹೆಲ್ದಿ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ದರ್ಶನ್ ಜೈಲಲ್ಲಿ ಯೋಗಾಸನ ಮಾಡ್ತಾ ಇದ್ದಂತ ಒಂದು ಫೋಟೋ ರಿವೀಲ್ ಆಗಿರುವಂತದ್ದು. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್? ವನಿತಾ, ಏನಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸೊ ಹಾಗಾಗಿ ಎಲ್ಲರೂ ಸಹ ಯೋಗ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಮೋದಿ ಅವರು ಒಂದು ಕರೆಯನ್ನ ಕೊಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಪರತ್ನಗರ ಜೈಲಿನಲ್ಲಿ ಸಹ ಎಲ್ಲಾ ವಿಚಾರಣಾ ದಿನ ಕೈದಿಗಳಿರ್ಬೋದು, ಮತ್ತೆ ಅದ್ರ ಜೊತೆಗೆ ಏನು ಶಿಕ್ಷೆಗೊಳಗಾದಂತ ಕೈದಿಗಳಿರ್ಬೋದು, ಎಲ್ಲರೂ ಸಹ ಯೋಗವನ್ನ ಆಚರಣೆ ಮಾಡಿರುವಂತದ್ದು. ಅಂದ್ರೆ ಯೋಗವನ್ನ ಮಾಡುವ ಮೂಲಕ ಎಲ್ಲರೂ ಸಹ ಯೋಗ ದಿನಾಚರಣೆಯನ್ನ ಮಾಡಿರುವಂತದ್ದು. ಅದೇ ರೀತಿ ದರ್ಶನ್ ಅವರು ಸಹ ಇದೀಗ ಒಂದು ಯೋಗವನ್ನ ಮಾಡಿದ್ರು ಅನ್ನೋದು ಗೊತ್ತಾಗಿರುವಂತದ್ದು. ಅದು ಫೋಟೋಗಳು ಸಹ ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರುವಂತದ್ದು. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸೊ ಹಾಗಾಗಿ ಎಲ್ಲರೂ ಸಹ ಯೋಗವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಿಂದೆನೂ ಸಹ ಏನು ಅಲೋಕ್ ಕುಮಾರ್ ಅವರು ಯೋಗವನ್ನ ಮಾಡುವಂತ ಸಂದರ್ಭದಲ್ಲಿ ಜೈಲಿನ ಕೈದಿಗಳಿಗೂ ಸಹ ಹೇಳಿದ್ರು. ಜೊತೆಗೆ ಏನಂದ್ರೆ ಕಳೆದ 2-3 ದಿನಗಳಿಂದನೂ ಸಹ ಇವತ್ತು ಏನು ಯೋಗ ದಿನಾಚರಣೆ ಇರುತ್ತೆ, ಹಾಗಾಗಿ ಎಲ್ಲರೂ ಸಹ
ಯೋಗದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕರೆಯನ್ನ ಕೊಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಎಲ್ಲರೂ ಸಹ ಯೋಗವನ್ನ ಮಾಡಿರುವಂತದ್ದು ದರ್ಶನ್ ಇರ್ಬೋದು, ಮತ್ತೆ ಪ್ರದೋಷ್ ಇರ್ಬೋದು, ಮತ್ತೆ ಅನೂಪ್ ಕುಮಾರ್, ನಾಗರಾಜ್, ಮತ್ತೆ ಜಗದೀಶು, ಲಕ್ಷ್ಮಣ್ ಎಲ್ಲರೂ ಸಹ ಇವತ್ತು ಯೋಗ ದಿನಾಚರಣೆಯಲ್ಲಿ ಬೆಳಗ್ಗೆ ಏನು ಪಾಲ್ಗೊಂಡಿರುವಂತದ್ದು. ಯೋಗ ದಿನಾಚರಣೆಯನ್ನ ಇವತ್ತು ಅಲೋಕ್ ಕುಮಾರ್ ಅವರು ಜೈಲಿಗೆ ಹೋಗಿ ಏನು ಉದ್ಘಾಟನೆಯನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಯೋಗ ಎಷ್ಟು ಮುಖ್ಯ ಅನ್ನೋದು ಸಹ ಆ ಜೈಲಿನ ಕೈದಿಗಳಿಗೆ ಏನು ತಿಳಿ ಹೇಳಿಕೊಟ್ಟಿರುವಂತದ್ದು. ಯಾಕಂದ್ರೆ ಯೋಗವನ್ನ ಮಾಡಿದ್ರೆ ಮತ್ತೆ ದೇಹ ತುಂಬಾ ಗಟ್ಟಿಮುಟ್ಟಾಗಿರುತ್ತೆ ಅನ್ನೋದನ್ನು ಸಹ ಗೊತ್ತಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಏನು ಇವತ್ತು ಯೋಗ ದಿನಾಚರಣೆ ಆಚರಣೆ ಮೂಲಕ ದರ್ಶನ್ ಅವರು ಯೋಗ ದಿನಾಚರಣೆ ಮಾಡಿರುವಂತದ್ದು. ಪ್ರತಿದಿನ ಇವತ್ತು ಒಂದೇ ದಿನ ಮಾತ್ರವಲ್ಲ, ಪ್ರತಿದಿನವನ್ನು ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಹ ಎಲ್ಲರಿಗೂ ಸಹ ಕರೆಯನ್ನ ಕೊಟ್ಟಿರುವಂತದ್ದು ಅಲೋಕ್ ಕುಮಾರ್ ಅವರು ಇವತ್ತು ಪರಪ್ನಗರದ ಜೈಲಿನಲ್ಲಿ. ವನಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಎಸ್, ಜೈಲಲ್ಲಿ ನೋಡ್ತಾ ಇದ್ದೀವಿ ನಾವು ನಟ ದರ್ಶನ್ ಯೋಗಾಸನ ಮಾಡ್ತಾ ಇದ್ದಂಥ ರೀತಿಯನ್ನ. ಪ್ರದೋಷ್ ಇದ್ದಾರೆ ಆರೋಪಿ, ಅನುಪ್ ಕುಮಾರ್ ಇದ್ದಾರೆ ಆರೋಪಿ, ಅದ್ರ ಜೊತೆಗೆ ದರ್ಶನ್. ಈ ಒಂದು ಫೋಟೋ ಇದೀಗ ರಿವೀಲ್ ಆಗಿರುವಂಥದ್ದು. ಅಂದರೆ ಜೈಲಲ್ಲಿ ಇದ್ಕೊಂಡು, ನಾನು ಆಗಲೇ ಒಂದು ಮಾತು ಹೇಳಿದೆ, ಜೈಲಲ್ಲಿ ಇದ್ಕೊಂಡು ಈ ರೀತಿಯಾಗಿ ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅಂತ ದರ್ಶನ್ ಆಗಿರ್ಬೋದು ಯಾರು ಕೂಡ ಅನ್ಕೊಂಡಿರಲಿಲ್ಲ ಅದಿಲ್ದಂಥ ಗ್ಯಾಂಗು. ಬಟ್ ಅನಿವಾರ್ಯತೆ, ಅವ್ರು ಮಾಡಿದಂಥ ತಪ್ಪುಗಳು ಈ ರೀತಿಯಾಗಿ ತಂದು ನಿಲ್ಲಿಸಿದೆ. ದರ್ಶನ್ ಮುಖವನ್ನು ನಾವು ಗಮನಿಸಬೇಕು. ಇತ್ತೀಚೆಗೆ ಒಂದು ಫೋಟೋ ರಿವೀಲ್ ಆಗುತ್ತೆ. ಆ ಫೋಟೋವನ್ನು ನೋಡಿದಂಥ ಅವರ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಆಗಿರ್ಬೋದು, ಪಾಪ ದರ್ಶನ್ ಎಷ್ಟು ವೀಕ್ ಆಗಿಬಿಟ್ಟಿದ್ದಾರೆ ನೋಡಿ, ತುಂಬ ಸರಿಯಾಗಿ ಫುಡ್ ಇಲ್ವಂತೆ, ಸರಿಯಾಗಿ ಊಟ ಇಲ್ವಂತೆ, ಮನೆ ಊಟ ಸಿಗ್ತಾ ಇಲ್ವಾ, ಹೆಲ್ದಿ ಊಟ ಸಿಗ್ತಾ ಇಲ್ವಾ, ಅಥವಾ ಏನು ಹೆಲ್ತ್ ಸಮಸ್ಯೆ ಇದೆಯಾ, ಏನಾಗಿದೋ ಗೊತ್ತಿಲ್ಲ, ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಅಂತ. ಬಟ್ ಈ ಫೋಟೋ ನೋಡಿದ್ರೆ ನಮ್ಗೆ ಹಂಗೆ ಅನಿಸುತ್ತಾ? ನಮಗಂತೂ ಅನ್ನಿಸ್ತಾ ಇಲ್ಲಪ್ಪ. ದರ್ಶನ್ ವೀಕ್ ಆಗಿದ್ದಾರೆ, ಅಷ್ಟರ ಮಟ್ಟಿಗೆ ಆರೋಗ್ಯ ಅವ್ರದ್ದು ಕುಸಿದಿದೆ, ಅಷ್ಟು ಅನ್ಹೆಲ್ದಿಯಾಗಿ ಕಾಣಿಸ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ತುಂಬ ಗಟ್ಟಿಮುಟ್ಟಿಯಾಗಿ ಹೆಲ್ದಿಯಾಗಿ ಕಾಣಿಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಈ ರೀತಿಯಾಗಿ ಯೋಗಾಸನ ಮಾಡಿದ್ರು ಕೂಡ ಇನ್ನೂ ಒಳ್ಳೆಯದು. ಜೈಲಲ್ಲಿ ಇದ್ಕೊಂಡು ತುಂಬ ಇನ್ನೂ ಆರೋಗ್ಯ ವೃದ್ಧಿ ಆಗುತ್ತೆ.